ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ KPTCLನಲ್ಲಿರುವಂತಹ ಈಗಾಗಲೇ ಫಿಸಿಕಲ್ ನಡೆದಿರುವ 2972 ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:1 ಲಿಸ್ಟ್ ತಾತ್ಕಾಲಿಕ 1:1 ಲಿಸ್ಟ್ ಯಾವಾಗ ಪ್ರಕಟಗೊಳ್ಳಬಹುದು ಎಂದು ಹಾಗೂ ಇವತ್ತಿನ ಒಂದು ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ, ಮುಂದಿನ KPTCL ಭಾವಿ ಅಧಿಕಾರಿಗಳೇ, ನೀವು 1:1 ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಅದರಲ್ಲಿ ತುಂಬ ಜನ ದಿನಾಲು ಒಂದು 30ರಿಂದ 50 ಬಾರಿ ಅಥವಾ 100 ಬಾರಿ ಒಬ್ಬರೊಬ್ಬರು ವೆಬ್ಸೈಟ್ ಹಾಗೂ ಮತ್ತು ಯೂಟ್ಯೂಬ್ ಚಾನಲ್ಗಳ ಸರ್ಚ್ ಮಾಡ್ತಾ ಇದ್ದೀರಿ ಅಂತಲೂ ಗೊತ್ತು. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡೋದಾದರೆ, ನಿಮ್ಮ ಫಿಸಿಕಲ್ ಮುಗಿದು ಬಹಳ ದಿನ ಆಗಿಲ್ಲ, ಆದರೆ ಕೆಲವೊಂದು ಕಂಪನಿಗಳ ಫಿಸಿಕಲ್ ಆಗಿ ಭಾಳಷ್ಟು ದಿನ ಆಯಿತು. ಹಾಗಾಗಿ ಹಿಂದೆ ಮುಂದೆ ಫಿಸಿಕಲ್ ನಡೆಸಿದ್ದರಿಂದ ಸ್ವಲ್ಪ ಹೆಚ್ಚಿಗೆ ಗ್ಯಾಪ್ ಆಗಬಹುದು. ಹಾಗಾಗಿ ನಿಮ್ಮ ಕಂಪನಿಗಳ ಲಿಸ್ಟ್ ಸೆಪ್ಟೆಂಬರ್ನಿಂದ ಆರಂಭವಾಗಿ, ಅಂದರೆ ಸೆಪ್ಟೆಂಬರ್ ತಿಂಗಳ 2ನೇ ವಾರ ಅಥವಾ 3ನೇ ವಾರದಿಂದ ನಿಮ್ಮ ಲಿಸ್ಟ್ ಬಿಡುವುದು ಆರಂಭವಾಗಿ ಮತ್ತು ಮುಂದೆ ಅಕ್ಟೋಬರ್ ತಿಂಗಳವರೆಗೂ ನಿಮ್ಮ ಎಲ್ಲ ಕಂಪನಿಗಳ ಲಿಸ್ಟ್ ಬಿಡುವುದು ಅಲ್ಲಿವರೆಗೂ ಹೋಗ್ಬೋದು. ಅಲ್ಲಿವರೆಗೂ ಹೋಗಿ ಟೈಮ್ ತೆಗೆದುಕೊಳ್ಳುತ್ತೆ. ಸುಮಾರು 1-2 ತಿಂಗಳು, ಅಂದರೆ ಒಂದೊಂದು ಕಂಪ್ನಿ ಬಿಡುವುದು ಲೇಟ್ ಆಗಬಹುದು. ಹಾಗಾಗಿ 1ರಿಂದ 1.5 ತಿಂಗಳು ತನಕ ನಿಮ್ಮ ಲಿಸ್ಟ್ ಬಿಡುವುದರಲ್ಲೇ ಹೋಗುತ್ತೆ. ನಿಮ್ಮ ನಿಗಮ ಮಂಡಳಿ ಹೇಗೆ ಕೆಲಸ ಮಾಡುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಲಿಸ್ಟ್ ಬಿಡುವುದು. ನಿಮ್ಮ ಲಿಸ್ಟ್ ಬಿಡುವ ಸಾಧ್ಯತೆ ಈ ಒಂದು ತಿಂಗಳಲ್ಲಿ ಜಾಸ್ತಿ ಇದೆ ಮತ್ತು ಹೆಚ್ಚಾಗಿದೆ ಈ ಒಂದು ಲಿಸ್ಟ್ ಬಿಡುವುದು. ಹಾಗಾಗಿ ತುಂಬ ಜನ ಶಾಂತವಾಗಿ ಕಾಯಬೇಕು. ಏಕೆಂದರೆ ಬೆಳೆ ಬಿತ್ತನೆ ಮಾಡಿದ ತಕ್ಷಣವೇ ಏಕಾಏಕಿ ಒಮ್ಮೆಗೆ ಫಲ ಕೊಡೋದಿಲ್ಲ. ಹಾಗಾಗಿ ಅದಕ್ಕೆ ಅದರದೇ ಆದ ಸಮಯ ಬೇಕು ಮತ್ತು ಅದರದೇ ಆದಂತಹ ಕೆಲಸ ಮತ್ತು ಪರಿಶ್ರಮನೂ ಬೇಕು. ಹಾಗೆ ನಿಮ್ಮ ಒಂದು ಲಿಸ್ಟ್ ಬಿಡುವುದು ಕೂಡ ಹಾಗೆ, ಅದಕ್ಕೆ ಕೂಡ ಅದರದೇ ಆದ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಹಾಗೂ ಜಾಬ್ ಹೇಗೆ ಮಾಡುವುದು, ಅದರ ಕರ್ತವ್ಯಗಳೇನು, ಅದರ ಕಾರ್ಯನಿರ್ವಹಣೆ ಏನು ಮತ್ತು ಮುಂದೆ ನಾವು ಹೇಗೆ ವರ್ಕ್ ಮಾಡಬೇಕು ಅಂತ ಅದರ ಬಗ್ಗೆ ಯೋಚನೆ ಮಾಡ್ತಾಯಿರಿ ಮತ್ತು ಅದರ ಬಗ್ಗೆ ಅಧ್ಯಯನವನ್ನು ನಡೆಸಿ. ಆ ಡಿಪಾರ್ಟ್ಮೆಂಟ್ನಲ್ಲಿ ಸೇರುವುದರಿಂದ ಅದರಲ್ಲಿರುವಂತಹ ರಿಸ್ಕ್ಗಳು ಮತ್ತು ಏಕೆಂದರೆ ಎಲೆಕ್ಟ್ರಿಸಿಟಿ ಬಹಳ ರಿಸ್ಕ್ ಜಾಬ್. ಅದರಿಂದ ನೀವು ರಿಸ್ಕನ್ನು ತೆಗೆದುಕೊಳ್ಳಲು ರೆಡಿ ಇರಬೇಕು. ಮತ್ತು ಆ ಒಂದು ಜಾಬ್ ಎಲ್ಲಿ ಏನು ಮಾಡಿದ್ರೆ ಏನಾಗುತ್ತೆ, ಭಾಳಷ್ಟು ಜನ 10th ಮೇಲೆ ಪಾಸ್ ಆಗಿರೋದ್ರಿಂದ ಎಲೆಕ್ಟ್ರಿಸಿಟಿ ಬಗ್ಗೆ ಜಾಸ್ತಿ ಅವೇರ್ನೆಸ್ ಇರುವುದಿಲ್ಲ. ಹಾಗಾಗಿ ಅದರಲ್ಲಿರುವಂತಹ ಎಲ್ಲ ನಾಲೆಡ್ಜನ್ನು ಗೇನ್ ಮಾಡ್ತಾಯಿರಿ, ನಿಮ್ಮ ಲಿಸ್ಟ್ ಬಿಟ್ಟೇ ಬಿಡ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಬಡವ್ರ ಮಕ್ಕಳು ಮೊದಲು ಜಾಬ್ ಸಿಗಬೇಕು. ಬಡವ್ರ ಮಕ್ಕಳಿಗೆ ಮೊದಲು ಜಾಬ್ ಆಗಬೇಕು. ಯಾಕೆಂದರೆ ಅವರು ಕಷ್ಟಪಡುವುದೇ ಈ ಒಂದು ಹುದ್ದೆ ಪಡೆಯುವುದಕ್ಕೋಸ್ಕರ. ಹಾಗಾಗಿ ಈ ಒಂದು ಹುದ್ದೆ ಮೊದಲು ಬಡವ್ರದಾಗಿರಲಿ ಅಂತ ಬೇಡ್ಕೋತೇನೆ. ಹಾಗೂ ಇನ್ನೊಂದು ಅಪ್ಡೇಟ್ ಏನಂದರೆ, ಫಿಸಿಕಲ್ನಲ್ಲಿ 3ಕ್ಕಿಂತ ಹೆಚ್ಚು, ಅಂದರೆ ಫಿಸಿಕಲ್ ಪಾಸ್ ಆಗೋದಕ್ಕೆ 3 ಸಾಕು. ಅಂದರೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲವೊಂದು ಸಿಬ್ಬಂದಿಗಳನ್ನು ಕೇಳಿದ ನಂತರ ಮತ್ತು ಅಭ್ಯರ್ಥಿಗಳ ಒಂದು ಮಾಹಿತಿ ಪ್ರಕಾರ ಹಾಗೂ ನಾನು ಒಂದು ಆಫೀಸರ್ಸ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ 4ರಿಂದ 5 ರಿಕ್ವೈರ್ಮೆಂಟ್ ಫಿಸಿಕಲ್ ಪಾಸ್ ಆದರೆ ಅವರಿಗೆ ಒಂದು ಶುಭ ಸುದ್ದಿ. ಏಕೆಂದರೆ ಇದು ಕೂಡ ನಿಮಗೆ ಲಿಸ್ಟ್ ರೆಡಿ ಆಗುವಾಗ ಸಹಾಯ ಮಾಡುತ್ತೆ. ಅಂದ ಮಾತ್ರಕ್ಕೆ ನಿಮ್ಮ ಸ್ಕೋರ್ ಕಡಿಮೆ ಇದ್ರೂ ನಿಮಗೆ ಫಸ್ಟ್ ತೆಗೆದುಕೊಳ್ಳುತ್ತಾರೆ ಅಂತ ಅಂದ್ಕೋಬೇಡಿ. ಇದು ಜಸ್ಟ್ ನೀವು
ಕಂಬ ಹತ್ತ ಇದ್ದರೆ ಸ್ವಲ್ಪ ನಿಮಗೆ ಎತ್ತಿ ಕೊಟ್ಟಂಗೆ ಆಗುತ್ತೆ ನಿಮ್ಮ ಲಿಸ್ಟ್ ರೆಡಿ ಮಾಡಲು. ಹೀಗೆ ಒಂದು ಲಿಸ್ಟ್ ಹೇಗೆ ರೆಡಿ ಮಾಡುತ್ತಾರೆ ಅಂತೇಳಿ ಒಂದು ಸಂಪೂರ್ಣ ವಿಡಿಯೋ ಮಾಡಿದ್ದೇನೆ. ಆ ಒಂದು ವಿಡಿಯೋ ನೀವು ಹೋಗಿ ನೋಡ್ಬೋದು. ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಥವಾ ಮಾಹಿತಿ, ಮಹತ್ವದ ಮಾಹಿತಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.